स्टार्ट माಡ जय श्री राम। दो उसका नाम क्या और हेसरे ना रहमान एंड इमरान। रहमान एंड इमरान दो लोग दुबई में बैठकर भोग रहे। वो लोग क्या भोग रहे हैं मालूम है? वो लोग भोग रहे हैं कि हम भारत में आएंगे तो हिंदू लोग को काट देंगे। क्या बे साले तुम लोग औकात क्या है बे? काटने के इस धरती पे अभी हिंदू लोगों को काटने वाले इस धरती में पैदा हुआ है ना पैदा होंगे आगे। साले तुम लोग भूख रहे उधर बैठ के। अबे हिम्मत है तो आगे हिंदू लोगों को टच करके दिखा। काटने का बहुत दूर की बात है, टच करके दिखा। उतना हिम्मत भी नहीं है तुम्हारे पास। अब ये साले तुम लोग क्या बात कर रहे हो? बुर्का को टच कर रहे। अबे साले देखे जात हमारा भारत में ऐसा नहीं है कोई औरत लोग को टच करने का। हमारा हिंदू धर्म में हम लोग को सिखाया नहीं है दूसरे औरतों को टच करने का। तुम्हारे जैसा नहीं है। अबे साले हम लोग सिर्फ ये कह रहे कि स्कूल का अंदर कॉलेज का अंदर बुर्का मत पहनो करके। क्योंकि बच्चा लोग आता है कॉलेज के लिए सीखने के लिए, सिर्फ सीखो। वहाँ पर धर्म कोई धर्म जात का नहीं चलता है, इसलिए बोल रहे। अबे तुम्हारे घर में तुम्हारा बच्चा लोग को तुम्हारा बहन लोग को बुर्का पहनो, हमको कुछ तकलीफ नहीं। तुम्हारा मस्जिद में तुम धर्म का प्रचार करो, हमको कुछ मतलब नहीं है। अबे साले हम लोग सिर्फ ये कह रहे हैं कि कॉलेज के अंदर बुर्का मत पहनो, बाहर पहन लो साले, हमको कुछ तकलीफ नहीं है। अभी तुम्हारा औकात क्या है? डील के बारे में बात कर रहे हैं। हिंदू लोग काटने के लिए 4 लाख डील चाहिए। अबे साले तुम लोग को डील देना पड़ता है हिंदू लोग को काटने के लिए। हम लोग होता ना, तुम लोग गद्दारों को फ्री में काटता है, फ्री में। हमको कोई इस्लाम के बारे में कुछ, तुम्हारा मोहम्मद पैगंबर के बारे में कुछ ये नहीं है। तुम लोग मोहम्मद पैगंबर को जितना जानता है ना उतना हम भी उसको इज्जत देते हैं, क्योंकि हमारा धर्म हमको ऐसा सिखाया है। हम किसी को अपमान नहीं करते। साले तुम क्या बात इस्लाम के बारे में क्या जानता है साले? तू पहला दूसरे औरत लोगों को इज्जत देने के सीख साले, बाद में तू बोल। अबे सुळे मगने ಏನ್ ಮಾತಾಡ್ತೀನಿ ನೀನು? ಹಿಂದೂಗಳನ್ನ ಕತ್ತರಿಸ್ತೀಯಾ, ಆಮೇಲೆ ನಮ್ಮ ತಾಯಿಯರ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯಾ? ಸುಳೆ ಮಗನೇ, ನಿನ್ನ ತಾಯಿ ಕೂಡ ಹೆಣ್ಣು. ಮೊದಲ ಹೆಣ್ಣಿನ ಬಗ್ಗೆ ಯೋಚನೆ ಮಾಡ್ಕೋ. ಭಾರತಾಂಬೆ ಕೂಡ ಹೆಣ್ಣು. ಈ ಭಾರತದಲ್ಲಿ ಹೆಣ್ಣಿಗೆ ಗೌರವ ಇದೆ, ಮೊದಲು ನೀನು ಅದನ್ನ ಅರ್ಥ ಮಾಡ್ಕೋ. ಸುಳೆ ಮಗನೇ, ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ನಮ್ಮ ತಾಯಿಯರ ಬಗ್ಗೆ ಕೆಟ್ಟದಾಗ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವ? ಇದೇನ ನಿಮ್ಮ ಇಸ್ಲಾಂ, ನಿಮ್ಗೆ ನಿಮ್ಮ ಧರ್ಮ ನಿಮ್ಗೆ ಕಲಿಸಿರೋದು? ಸುಳೆ ಮಕ್ಕಳು, ಮೊಹಮ್ಮದ್ ಪೈಗಂಬರ್ ಮೊದಲು ತಿಳ್ಕೊಳ್ಳಿ ಏನು ಅಂತ, ಆಮೇಲೆ ಮಾತಾಡಿ. ಸುಳೆ ಮಕ್ಕಳ, ನಾವು ಹೆಣ್ಣು ಮಕ್ಕಳಿಗೆ ಬುರ್ಕಾ ಬೇಡ ಅಂತ ಹೇಳ್ತಾ ಇಲ್ಲ, ಬುರ್ಕಾ ಹಾಕೊಳ್ಳಿ, ಅದು ನಿಮ್ಮ ಧರ್ಮ. ನಾವು ಬೇಡ ಅಂತ ಇಲ್ಲ, ಕಾಲೇಜ್ನಲ್ಲಿ ಬೇಡ ಅಂತ ಇದ್ದೀವಿ. ಕಾಲೇಜ್ನಲ್ಲಿ ಯಾಕೆ ಬೇಡ ಅಂತಂದ್ರೆ ಮಕ್ಕಳು ಬರೋದು ಕಲಿಯೋಕೆ. ಸ್ವಲ್ಪ ಅಲ್ಲಿ ವಿದ್ಯೆ ಕಲಿಯೋಕೆ ಬರ್ತಾರೆ, ವಿದ್ಯೆ ಮಾತ್ರ ಕಲಿತು ತಗೊಳ್ಳಿ, ಯಾವುದು ಧರ್ಮ ಬೇಡ ಅಲ್ಲಿ. ನಾವೇ ಯಾವುದು ಮುಸ್ಲಿಂ ಹೆಣ್ಮಕ್ಳು ನಮ್ಮ ಕಾಲೇಜ್ನಲ್ಲಿ ಕಲಿಯೋಕೆ ಬರಬೇಡಿ, ಆಮೇಲೆ ಮುಸ್ಲಿಂ ಹೆಣ್ಮಕ್ಳು ನಮ್ಮ ಕಾಲೇಜಿಗೆ ಸೇರಿಸ್ಕೋಬೇಡಿ ಅಂತ ಇಲ್ಲ. ಅಲ್ಲಿ ಬುರ್ಕಾ ಮಾತ್ರ ಬೇಡ ಅಂತ ಇದ್ದೀವಿ. ಬುರ್ಕಾ ಬೇಡ, ನಿಮ್ಮ ಹೆಣ್ಮಕ್ಳು ನಮ್ಮ ಕಾಲೇಜಿಗೆ ಕಲಿಸಿ, ನಮ್ದೇನು ತೊಂದರೆ ಇಲ್ಲ. ಬುರ್ಕಾ ಬೇಡ. ಸುಳೆ ಮಕ್ಕಳ ಏನಂತ ಇದ್ರಿ ನೀವು? ಕತ್ತರಿಸ್ತವ ಸುಳೆ ಮಕ್ಕಳ, ಏನೋ ಕತ್ತರಿಸೋದು ನೀವು. ನಿಮ್ಗೆ ಆ ಗಂಡಸ್ತನ ಇದೇನು ಕತ್ತರಿಸೋಷ್ಟು? ಬಂದ್ರು ನೀನು ಟಿಪ್ಪು ನಗರ ಅಲ್ಲ ಸುಳೆ ಮಗನೇ, ನೀನು ನಿಜವಾದ ಇಸ್ಲಾಮಿ ಏನಾಗಿದ್ರೆ ಟಿಪ್ಪು ನಗರ ಬರಬೇಕು. ನಿನಗೋಸ್ಕರ ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ. ರಂಜಾನ್ ಮೇಲೆ ಬರ್ತೀವೋ ರಂಜಾನ್ ಮೊದಲು ಬರ್ತೀವೋ ನಮ್ಗೆ ಗೊತ್ತಿಲ್ಲ, ಬರಬೇಕು. ನೀನು ಬಂದರೆ ನಿಜವಾದ ಇಸ್ಲಾಮಿ ಅಂತ ತಿಳ್ಕೊಂತೀವಿ. ನೀನು ಬರದೇ ಇದ್ರೆ ಇಸಿಡ ಅಂತ ತಿಳ್ಕೊಂತೀವಿ. ಅದನ್ನೂ ಬೇಡ ಅಂದರೆ ಮುಂದಿನ ತಿಳ್ಕೊ. ಮಕ್ಕಳ, RSS ಬಜರಂಗ ದಳದ ಬಗ್ಗೆ ನೀವೇನು ತುಳಿ ಮಾತಾಡ್ತಿರೋ ಮಕ್ಕಳ? ನಮ್ಮ ಧರ್ಮ ನಮಗೆ ಗೊತ್ತದ, ನಿಮ್ಮ ಧರ್ಮ ನೀವು ಕಾಯ್ಕೊಡ್ರು. ನಮ್ಮ ಧರ್ಮದ ಬಗ್ಗೆ ಏನು ಮಾತಾಡ್ತೀರಿ ನೀವು? ನಿಮಗೆ ಮುಂದೊಂದು ಗತಿ ಇದೆ. ಈಗ ನೀವು ವಿಡಿಯೋ ಮಾಡಿಬಿಟ್ಟಿದ್ದು ಅದು ನಿಮ್ಮ ಇದು ಅಂತ ತಿಳ್ಕೊಬೇಡ್ರಿ ನೀವು. ಸುಳೆ ಮಕ್ಕಳ, ನಮಗೆ ನಿಮ್ಮ ಇಸ್ಲಾಂ ಬಗ್ಗೆ, ನಾವು ಈ ದೇಶದಲ್ಲಿ ಮೊದಲು ಭಾರತೀಯ ಸಂವಿಧಾನ ಅರ್ಥ ಮಾಡ್ಕೊಳ್ಳಿ. ಈ ದೇಶ ವಿಭಜನೆ ಆಗಿದ್ದ ಹಿಂದೂಗಳಿಗೆ ಹಿಂದೂಸ್ತಾನ, ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತೇಳಿ. ಆದರೂ ನಿಮ್ಗೆ ಹಕ್ಕು ಕೊಟ್ಟಿದ್ದೇವೆ, ನಿಮಗೆ ಬದುಕು ಕೊಟ್ಟಿದ್ದೇವೆ, ನಿಮ್ಗೆಲ್ಲಾನು ಕೊಟ್ಟಿದ್ದೇವೆ. ಯಾಕೊಂಡ್ರಿ ನಿಮಗೆ ಇಷ್ಟು ಭಾರತ ಅಂದ್ರೆ ಇಷ್ಟು ದ್ವೇಷ, ಹಿಂದೂಗಳಂದ್ರೆ ಇಷ್ಟು ದೇಶ? ಹಿಂದೂ ರಾಷ್ಟ್ರದಲ್ಲಿ ನಿಮಗೋಸ್ಕರ ಏನೆಲ್ಲ ಕೊಟ್ಟಿಲ್ಲ ನಾವು, ಆದರೂ ನೀವು ನಮ್ಮ ಹಿಂದೂಗಳಿಗೆ ಇಷ್ಟೆಲ್ಲ ಇದ್ರೆ ಮಾಡ್ತೀರ. ಮಕ್ಕಳೇ, ನಾವು ಇದೇ ನೀರಲ್ಲಿ ಇದೇ ಮಣ್ಣಲ್ಲಿ ಇಲ್ಲೇ ಬೆಳೆದಿರೋ ನಮ್ಮ ಆಸ್ತಿಯಲ್ಲಿ ನಾವು ಇದ್ಕೊಂಡು ನಾವೇ, ನೀವು ಬಾಡಿಗೆಯಲ್ಲಿ ಬೆಳೀತಾ ಇರೋ ಸುಳೆ ಮಕ್ಕಳ ನೀವೇ ಇಟ್ಟಿರ್ಬೋದ್ರಿ. ಸ್ವಂತ ಬೆಳೀತಾ ಇರೋರು ನಾವು, ಸ್ವಂತ ನಾಡಲ್ಲಿರೋ, ಸ್ವಂತ ದೇಶದಲ್ಲಿರೋರು. ನಮಗೆ ಅಷ್ಟೇ ಇರಬೇಡ. ಅಪ್ಪನಿಗೆ ಹುಟ್ಟಿದ್ರೆ ಮಗನೇ ನೀನು ಬರಬೇಕು. ನಿನ್ನಗೋಸ್ಕರ ನಾವು ಕಾಯ್ತಾ ಇರ್ತೇವೆ, ಬರಬೇಕು. ಜೈ ಶ್ರೀರಾಮ್. ಕಳಿಸಿ.